ಅಲೆಲೂಯ, ಅಲೆಲೂಯ. ಸೊ ಈ ನನ್ನ ಪೀಠಿಕೆ ಭಾಗದಲ್ಲಿ ದೇವರ ಸಮ್ಮುಖದಲ್ಲಿ ಅದ್ಭುತವಿದೆ. ಹೇಳು, ದೇವರ ಸಮ್ಮುಖದಲ್ಲಿ ಅದ್ಭುತವಿದೆ. ಹೇಳು, ದೇವರ ಸಮ್ಮುಖದಲ್ಲಿ ಅದ್ಭುತವಿದೆ. ಸತ್ಯವೇದದಲ್ಲಿ ವಿಮೋಚನೆ ಕಾಂಡ 33ನೇ ಅಧ್ಯಾಯ ಅದರ 5ನೇ ವಚನ ಓದಿಕೊಳ್ಳೋಣ. ಸತ್ಯವೇದದಲ್ಲಿ ವಿಮೋಚನೆ ಕಾಂಡ 33ನೇ ಅಧ್ಯಾಯ ಅದರ 5ನೇ ವಚನ. ಯೆಹೋವನು ಮೋಶೆಗೆ ಹೀಗೆಂದನು, ಸರ್ ಒಂದೇ ವಚನ. ನಿಮ್ಮ ಮಕ್ಕಳೆಲ್ಲ ಒಂದು ಕಡೆ ಇರಬೇಕು, ಯಾರು ಕೂಡ ಮಕ್ಕಳು ತಿರುಗಾಡ್ಬಾರ್ದು. ದಯಮಾಡಿ ಅರ್ಥ ಮಾಡ್ಕೊಳ್ರಿ, ಡಿಸ್ಟರ್ಬ್ ಆಗ್ಬಾರ್ದು. ದೇವ್ರ ವಾಕ್ಯ ಹೇಳುವಂಥ ಸಮಯದಲ್ಲಿ ವಚನ ಹೇಳ್ತದೆ ಅಂದರೆ, ಪವಿತ್ರ ಬೈಬಲ್ನಲ್ಲಿ ಈ ರೀತಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಂದರೆ ಒಳ್ಳೆ ರೀತಿಯಿಂದ ಅರ್ಥ ಆಗುವ ಪ್ರಕಾರ ಬರೆಯಲ್ಪಟ್ಟಿದೆ. ಯೆಹೋವನು ಮೋಶೆಗೆ ಇಸ್ರಾಯೇಲರಿಗೆ ಹೀಗೆಂದು ಹೇಳು, ನೀವು ಅವಿಧೇಯರಾದ ಜನರಾಗಿದ್ದರೆ ನಾನು ನಿಮ್ಮೊಡನೆ ಕ್ಷಣ ಹೊತ್ತು ಸಂಚರಿಸಿದರೆ ನಿಮ್ಮನ್ನು ಸಂಹರಿಸುವೆನು. ಆದ್ದರಿಂದ ನೀವೆಲ್ಲ ಆಭರಣಗಳನ್ನು ತೆಗೆದು ಬಿಡ್ರಿ, ನೀವು ಮಾಡಬೇಕಾದದನ್ನು ನಾನೇ ತಿಳಿಸುವೆನೆಂದು ಹೇಳಿದನೆಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ಇಲ್ಲಿ ಸತ್ಯವೇದದಲ್ಲಿ ನಾವು ಈ ರೀತಿ ಗಮನಿಸುತ್ತೇವೆ ಏನಂತಂದರೆ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದು ಸ್ವಾತಂತ್ರ್ಯ ಹೊಂದು ಅವರು ಹಾಲುಜೇನುವಂತ ದೇಶಕ್ಕೆ ಹೋಗುವಂತ ಸಮಯದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ ಏನಂತಂದ್ರೆ, ಇದು 32ನೇ ಅಧ್ಯಾಯದಲ್ಲಿ ನಾವು ಈ ರೀತಿ ಗಮನಿಸುತ್ತೇವೆ ಏನಂತಂದ್ರೆ, ಮೋಶೆ 40 ದಿವಸಗಳ ಕಾಲ ಬೆಟ್ಟದ ಮೇಲೆ ದೇವರೊಟ್ಟಿಗೆ ದೇವರ ಸಮ್ಮುಖದಲ್ಲಿ ಕೂತುಕೊಳ್ಳುವಂತನಾಗಿರ್ತಾನೆ. ದೇವರ ಸಮ್ಮುಖದಲ್ಲಿ ಕೂತುಕೊಂಡಿದ್ದಾಗ ಇಸ್ರಾಯೇಲ್ ಜನರು ಹೇಳ್ತಾನೆ ಏನಂತಂದ್ರೆ, ಆ ಐಗುಪ್ತ ದೇಶದಿಂದ ನಮ್ಮನ್ನು ಕರೆತಂದಂತ ಮೋಶೆ ಎಲ್ಲಿದ್ದಾನೋ ನಮ್ಗೆ ಗೊತ್ತಿಲ್ಲ, ನಮ್ಮನ್ನು ಆ ಐಗುಪ್ತ ದೇಶದಿಂದ ಕರೆತಂದ ದೇವರು ಯಾರೆಂಬುದಾಗಿ ಹೇಳೆಂಬುದಾಗಿ ಆರೋನನಿಗೆ ಹೇಳ್ತಿರುವಾಗ, ಆರೋನನಿಗೆ ಏನು ದಿಕ್ಕು ದಾರಿ ತೋರದೆ ಹೋದಾಗ ಆರೋನನು ಮಾಡುವಂತ ಕೆಲಸ ಏನಂತಂದ್ರೆ, ನಿಮ್ಮಲ್ಲಿರುವಂತ ಬೆಳ್ಳಿ ಬಂಗಾರ ನಮ್ಗೆ ಕೊಡ್ರಿ ಎಂಬುದಾಗಿ ಹೇಳಿದಾಗ ಅವ್ರು ಬೆಳ್ಳಿ ಬಂಗಾರ ಕೊಟ್ಟು ಬಿಡ್ತಾರೆ. ಕೊಟ್ಟು ಬಿಟ್ಟಿದಾಗ ಇದು ಆ ಬೆಳ್ಳಿ ಬಂಗಾರ ಆರೋನನ್ ಏನ್ ಮಾಡ್ತಾನೆ ಅಂದ್ರೆ, ಯಾಜಕನಾದಂತ ಆರೋನನ್ ಏನ್ ಮಾಡ್ತಾನೆ ಅಂತಂದ್ರೆ, ಅದನ್ನು ಬೆಂಕಿಯಲ್ಲಿ ಹಾಕುತ್ತಾನೆ. ಬೆಂಕಿಯಲ್ಲಿ ಹಾಕಿದ ತಕ್ಷಣ ಅದು ಏನಾಗ್ತದೆ ಅಂತಂದ್ರೆ ಒಂದು ಬಸವನ ಮೂರ್ತಿಯಾಗಿ ಮಾರ್ಪಡ್ತದೆ. ಅವಾಗ ಇಸ್ರಾಯೇಲ್ ಜನರೆಲ್ಲರೂ ಮಾಡುವಂತ ಕೆಲಸ ಏನಂತಂದ್ರೆ, ಆ ಬಸವನ ಮೂರ್ತಿ ಸುತ್ತಮುತ್ತಲು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕುಣಿಯುತ್ತಾರೆ, ಕುಪ್ಪಳಿಸುತ್ತಾರೆ, ಎಂಜಾಯ್ ಮಾಡುವಂತರಾಗಿರ್ತಾರೆ. ಈಗ ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಇಸ್ರಾಯೇಲ್ ಜನ ಈ ರೀತಿ ಮಾಡುವಂತ ಕೆಲಸವು ದೇವರು ನೋಡಿ ಮೋಶೆಗೆ ಕೆಳಗೆ ಇಳಿಸುತ್ತಾನೆ. ಸೀನಾಯಿ ಬೆಟ್ಟದಿಂದ ಮೋಶೆ ಕೆಳಗಡೆ ಬಂದು ಈ ರೀತಿಯಾಗಿ ಹೇಳ್ತಾನೆ ಏನಂತಂದ್ರೆ, ಇಸ್ರಾಯೇಲ್ ಜನರಿಗೆ ನೀವು ಮಾಡುವುದು ತಪ್ಪು ಎಂಬುದಾಗಿ ಹೇಳಿ ಅವರನ್ನು ಏನ್ ಮಾಡ್ತಾನೆ ಅಂತಂದ್ರೆ, ಅವರನ್ನು ಎಚ್ಚರಿಸುತ್ತಾನೆ, ಅವರನ್ನು ಗದರಿಸುತ್ತಾನೆ, ಅವರನ್ನು ಬೈಯುವಂತನಾಗಿರ್ತಾನೆ. ಈಗ ದೇವರ ವಾಕ್ಯ ಹೇಳ್ತದೆ, ಮೋಶೆ ಕೈಯಲ್ಲಿ ಆಜ್ಞೆಗಳು ಕೊಟ್ಟಿರುವಂತದ್ದಾಗಿರ್ತದೆ. ಆ ಆಜ್ಞೆ ಕಲ್ಲಿನಿಂದ ಆ ಬಸವನ ಮೂರ್ತಿ ಹುಡಿದಾಗ ಬಸವನ ಮೂರ್ತಿ ಏನಾಗ್ತದೆ ಅಂತಂದ್ರೆ ಮುರಿದು ಹೋಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ಈ ಒಂದು ಘಟನೆ ಆದ ನಂತರ ದೇವರ ವಾಕ್ಯ ರೀತಿ ಹೇಳ್ತದೆ ಏನಂತಂದ್ರೆ, ಇಸ್ರಾಯೇಲ್ ಜನರೆಲ್ಲರೂ ಒಂದೇ ಸ್ಥಳದಲ್ಲಿ ಕೂತುಕೊಳ್ಳುತ್ತಾರೆ. ಈಗ ದೇವರ ಕೋಪ ಅವರ ಮೇಲೆ ಬಂದಾಗ ಮೋಶೆ ಹೇಳುವಂತ ಕೆಲಸ ಏನಂತಂದ್ರೆ, ನಮ್ಮ ವಿರುದ್ಧವಾಗಿ ನಿನ್ನ ಜನರ ವಿರುದ್ಧವಾಗಿ ನೀನು ಯಾವುದೇ ಕೋಪ ಎಬ್ಬಿಸುವಂತ ಕೆಲಸ ಮಾಡಬೇಡ. ಒಂದು ವೇಳೆ ನಿನಗೆ ಕೋಪ ಬರುವುದಾದ್ರೆ ಅವರು ನಾಶವಾಗಿ ಹೋಗ್ತಾರೆ ಎಂಬುದಾಗಿ ಹೇಳಿ ದೇವರಿಗೆ ಅದನ್ನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಹೇಳುವಂತನಾಗಿರ್ತಾನೆ. ಈಗ ದೇವರು ಈ ರೀತಿ ಹೇಳ್ತಾನೆ ಏನಂತಂದ್ರೆ, ಇನ್ ಮುಂದೆ ನಾವು ನಿಮ್ಮ ಜೊತೆ ಬರುವುದಿಲ್ಲ, ನಾನು ನಿನ್ನ ಜೊತೆ ಬರುವುದಿಲ್ಲ, ನಾನು ಒಬ್ಬ ದೇವದೂತ ನಿಮ್ಮ ಎದುರುಗಡೆ ಕಳಿಸುತ್ತೇನೆ, ಆ ದೇವದೂತ ನಿಮ್ಮನ್ನು ಹಾಲು ಜೇನು ಹರಿಯುವಂತ ದೇಶಕ್ಕೆ ಕರೆದುಕೊಂಡು ಹೋಗ್ತಾನೆ ಎಂಬುದಾಗಿ ಯೆಹೋವ ದೇವರು ಮೋಶೆಗೆ ಹೇಳಿದಾಗ, ಈಗ ದೇವರ ವಾಕ್ಯ ನೋಡಿ, ಯೆಹೋವನು ಮೋಶೆಗೆ ಇಸ್ರಾಯೇಲರಿಗೆ ಹೀಗೆಂದು ಹೇಳು, ನೀವು ಅವಿಧೇಯರಾದ ಜನರಾಗಿದ್ದೀರಿ, ನಾನು ನಿಮ್ಮೊಡನೆ ಕ್ಷಣ ಹೊತ್ತು ಸಂಚರಿಸಿದರೆ ನಿಮ್ಮನ್ನು ಸಂಹರಿಸುವೆನು. ದೇವರ ವಾಕ್ಯ ಹೇಳ್ತದೆ ಏನಂತಂದ್ರೆ, ಸ್ವಲ್ಪ ಹೊತ್ತು ಸಂಚರಿಸಿದರೂ ಕೂಡ ದೇವರು ಅವರನ್ನು ಸಂಹರಿಸುತ್ತಾನೆ ಎಂಬುದಾಗಿ ವಚನ ಬರೆಯಲ್ಪಟ್ಟಿದೆ. ಅಂದರೆ ಈಗ ಈ ಇಸ್ರಾಯೇಲ್ ಜನರು ಅವಿಧೇಯರಾಗಿದ್ದರು.
ದೇವರಿಗೆ ಕೋಪವನ್ನು ಎಬ್ಬಿಸುವಂತ ಒಂದು ಜನಾಂಗವಾಗಿದ್ದರು. ದೇವರ ವಿರುದ್ಧವಾಗಿ ನಡೆಯುವಂತ ಒಂದು ಜನಾಂಗವಾಗಿತ್ತು. ದೇವರಿಗೆ ಇಷ್ಟ ಇಲ್ಲದಂತ ಕಾರ್ಯಗಳನ್ನು ಮಾಡುವಂತ ಒಂದು ಜನಾಂಗ ಅದು ಆಗಿತ್ತು. ಈಗ 430 ವರ್ಷಗಳ ಕಾಲ ಗುಲಾಮಿಗಿರಿತನದಲ್ಲಿದ್ದಾಗ ಇವರು ಏನ್ ಮಾಡ್ತಿದ್ರು ಅಂತಂದ್ರೆ, ಗುಲಾಮಗಿರಿತನದಲ್ಲಿ ಸೋಲಿದ್ದಿತ್ತು, ಕಣ್ಣೀರಿತ್ತು, ದುಃಖ ಇತ್ತು, ನೋವಿದ್ದಿತ್ತು, ಪಾಪ ಕೂಡ ಅವರ ಜೊತೆ ತಿಳಿಸಿ ಆ ಪಾಪವು ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಜೊತೆ ಹೊತ್ತುಕೊಂಡು ಬರ್ತಾರೆ. ಈಗ ದೇವರು ಅವರನ್ನು ಮರುಭೂಮಿಯಲ್ಲಿ ನಡೆಸುತ್ತಾನೆ, ಅರಣ್ಯದಲ್ಲಿ ನಡೆಸುತ್ತಾನೆ, ಯಾವುದೇ ಕೊರತೆ ಇಲ್ಲದೆ, ಯಾವುದೇ ಒಂದು ಕಷ್ಟ ಇಲ್ಲದೆ ದೇವರು ಅವರನ್ನು ನಡೆಸುತ್ತಿರುವಾಗ ಈಗ ಅವರು ದೇವರ ವಾಕ್ಯದ ವಿರುದ್ಧವಾಗಿ ತಿರುಗಿ ಬೀಳುವಂತರಾಗಿರ್ತಾರೆ. ದೇವರು ಪದೇ ಪದೇ ಹೇಳ್ತಾರೆ ಏನಂತಂದ್ರೆ, ನೀವು ವಿಧೇಯರಾಗಿ ನಡೆದುಕೊಳ್ಳ್ರಿ, ನಿಮ್ಮನ್ನು ಸ್ವಕೀಯ ಜನವಾಗಿ ಮಾಡಿಕೊಳ್ಳುತ್ತೇನೆ, ನೀವು ವಿಧೇಯರಾಗಿ ನಡ್ರಿ, ನಿಮ್ಮನ್ನು ಪರಿಶುದ್ಧ ಯಾಜಕರಾಗಿ ನಾನು ಮಾಡ್ತೇನೆ, ನೀವು ವಿಧೇಯರಾಗಿ ನಡ್ರಿ, ನಿಮಗೆ ಭೂಲೋಕದ ಎಲ್ಲ ಆಶೀರ್ವಾದಗಳನ್ನು ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ ದೇವರು ಹೇಳಿದಾಗಲೂ ಕೂಡ ಅವರಲ್ಲಿ ಅವಿಧೇಯತೆ ಉಂಟಾಗುತ್ತದೆ. ಅದಕ್ಕೆ ದೇವರ ವಚನ ಹೇಳ್ತದೆ, 33ನೇ ಹೇಳ್ತದೆ ಏನಂತಂದ್ರೆ, ನಾನು ನಿಮ್ಮ ಜೊತೆ ಸ್ವಲ್ಪ ಹೊತ್ತು ನಡೆದರೂ ಕೂಡ ನೀವು ಏನಾಗ್ತೀರಿ, ನಾಶವಾಗಿ ಹೋಗ್ತೀರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಈ ಒಂದೆಲ್ಲ ಮಾತನ್ನು ಕೇಳಿ ಮೋಶೆ ಏನ್ ಮಾಡ್ತಾನೆ ಅಂದ್ರೆ ದುಃಖ ಪಡುತ್ತಾನೆ. ದುಃಖಪಟ್ಟು ಈಗ ದುಃಖ ಪಡ್ತಾನೆ. ಕೆಳಗಡೆ ದೇವರ ವಾಕ್ಯ ಹೇಳ್ತದೆ ಏನಂತಂದ್ರೆ 13-14ನೇ ವಚನದಲ್ಲಿ ಈ ರೀತಿಯ ಬರೆಯಲ್ಪಟ್ಟಿದೆ ನೋಡಿ, ಯೆಹೋವನು ನಾನೇ ನಿಮ್ಮೊಡನೆ ಬರುವನು, ನಾನೇ ನಿಮ್ಮನ್ನು ಮುನ್ನಡೆಸುವೆನೆಂದು ಉತ್ತರಿಸಿದನು. ಈಗ ಮುಂದೆ ವಚನ ಯೆಹೋವನು ನಾನೇ ನಿಮ್ಮೊಡನೆ ಬರುವೆನು, ನಾನೇ ನಿಮ್ಮನ್ನು ಮುನ್ನಡೆಸುವೆನೆಂದು ಉತ್ತರಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ಈ ಮೋಶೆಗೆ ದೇವರು ಹೇಳ್ತಾರೆ ಏನಂತಂದ್ರೆ, ಒಬ್ಬ ದೇವದೂತ ನಿಮಗೆ ಕೊಡ್ತೇನೆ, ಆ ದೇವದೂತನ ಕರ್ಕೊಂಡು ನೀನು ಹೋಗಿ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ದೇವದೂತ ನಿಮಗೆ ಕೊಡ್ತೇನೆ, ಆ ದೇವದೂತನ ಕರ್ಕೊಂಡು ನೀನು ಹೋಗಿ ಎಂಬುದಾಗಿ ಹೇಳಿದಾಗ ಮೋಶೆ ಹೇಳ್ತಾನೆ, ನಮಗೆ ದೇವದೂತರು ಬೇಡ, ನನಗೆ ನೀರು ಬೇಕು ದೇವರೇ ಎಂಬುದಾಗಿ ಹೇಳ್ತಾನೆ. ಮೋಶೆ ಹೇಳ್ತಾನೆ ಏನಂತಂದ್ರೆ, ನಮಗೆ ಯಾವುದೇ ದೇವದೂತನ ಅವಶ್ಯಕತೆ ಇಲ್ಲ ದೇವ, ನಾನು ನಿನ್ನಿಂದ ಹೆಚ್ಚಾಗಿ ಕಲಿಯಬೇಕು, ಅದಕ್ಕೋಸ್ಕರ ನಿನ್ನ ಪ್ರಸನ್ನತೆ ನನ್ನೊಟ್ಟಿಗೆ ಇರಬೇಕೆಂಬುದಾಗಿ ಆತನು ಬೇಡಿಕೊಳ್ಳುತ್ತಾನೆ. ಈಗ ದೇವರ ವಾಕ್ಯ ಹೇಳ್ತದೆ ಏನಂತಂದ್ರೆ, ಇದೇ ಅಧ್ಯಾಯದಲ್ಲಿ ಮೋಶೆ ದೇವರ ಸಮ್ಮುಖದಲ್ಲಿ ಕೂತುಕೊಂಡಿದ್ದಾಗ ಮೋಶೆ ಡೇರೆ ಮೇಲೆ ಪರಿಶುದ್ಧ ದೇವರ ಆತ್ಮನು ಮೇಘೋಪತಿಯಲ್ಲಿ ಇಳಿದು ಬರ್ತಾನೆ. ಇಳಿದು ಬಂದಾಗ ದೇವರ ವಾಕ್ಯ ಹೇಳ್ತದೆ ಏನಂತಂದ್ರೆ, ಮೋಶೆ ದೇವರ ಜೊತೆ ಯಾವ ರೀತಿ ಮಾತಾಡ್ತಾನಂತೆ, ಸ್ನೇಹಿತನ ಜೊತೆ ಯಾವ ರೀತಿ ಮಾತಾಡ್ತಾರೋ ಅದೇ ರೀತಿಯ ಕೂಡ ಅವನು ಕೂಡ ಮಾತಾಡ್ತಾನೆ ಎಂಬುದಾಗಿ. ಈಗ ದೇವರಿಗೆ ಮೋಶೆ ಹೇಳ್ತಾನೆ ಏನಂತಂದ್ರೆ, ನಮಗೆ ದೇವದೂತನು ಬೇಡ, ನನಗೆ ನಿನ್ನ ಪ್ರಸನ್ನತೆ ಬೇಕು, ನಮ್ಗೆ ಯಾವುದೇ ನಾಯಕನು ಬೇಡ, ನಮಗೆ ನೀನು ಬೇಕೆಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. ಈಗ ಪ್ರಿಯ ದೇವರ ಮಕ್ಕಳು, ಯಾವಾಗ ದೇವರ ಪ್ರಸನ್ನತೆ ಅವರೊಟ್ಟಿಗೆ ಹೋಗುತ್ತೋ, ಈಗ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಇವರು ಮರುಭೂಮಿಯಲ್ಲಿ ನಡೆದು ಹೋಗುತ್ತಿರುವಾಗ ಒಂದು ದಿನವಾದರೂ ಹಸುವೆಯಿಂದ ಮಲಗಲಿಲ್ಲ. ಇವರು ದೇವರ ಪ್ರಸನ್ನತೆ ಇವರೊಟ್ಟಿಗೆ ಹೋಗುವಂತ ಸಮಯದಲ್ಲಿ ಇವರಿಗೆ ಏನು ಬೇಕು ಅದೆಲ್ಲ ದೇವರು ಅವರಿಗೆ ಆಹಾರ ಕೊಟ್ಟನು. ದೇವರ ವಾಕ್ಯ ಪರಲೋಕದ ಮಣ್ಣನ್ನು ಸುರಿಸಿದನು. ಮನ್ನ ತಿಂದು ಸಾಕಾಗಿದಾಗ ನಮಗೆ ಮಾಂಸ ಬೇಕೆಂಬುದಾಗಿ ಕೇಳಿದಾಗ ದೇವರು ಏನ್ ಮಾಡ್ತಾನೆ ಅಂದ್ರೆ, ಪರಲೋಕದಿಂದ ಮಾಂಸವನ್ನು ಸುರಿಸುವಂತನಾಗಿರ್ತಾನೆ. ಇವರಿಗೆ ನೀರಿಲ್ಲದೆ ಹೋದಾಗ ಅರಣ್ಯದಲ್ಲಿ ಅಡವಿಯಲ್ಲಿ ದೇವರು ನೀರು ತೆಗೆದು ಕೊಡುವಂತನಾಗಿರ್ತಾನೆ. ಬಂಡೊಳಗಿಂದ ನೀರು ಸುರಿಸುವಂತನಾಗಿರ್ತಾನೆ. ದೇವರ ವಾಕ್ಯ ಹೇಳ್ತದೆ, ಅವರು ಹಾಕಿದಂತ ಚಪ್ಪಲೆಗಳು ಅದು ಸೌದು ಹೋಗಲಿಲ್ಲ, ಅವರು ಹಾಕಿದಂತ ಬಟ್ಟೆಗಳು ಮೈಲಿ ಆಗಲಿಲ್ಲ ಎಂಬುದಾಗಿ ದೇವರ ವಾಕ್ಯ ತಂದರೆ, ದೇವರ ವಚನ ಹೇಳ್ತದೆ, ಆ ಇಸ್ರಾಯೇಲ್ ಜನರನ್ನು ದೇವರು ಯಾವ ರೀತಿ ಪಾಲಿಸುತ್ತಾ ಬಂದನಂತಂದ್ರೆ, ಹದ್ದುಗಳು ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳಲ್ಲಿ ಯಾವ ರೀತಿ ಹಾಕಿಕೊಂಡು ನಡೀತದೋ ಅದೇ ರೀತಿಯಾಗಿ ಆ ಇಸ್ರಾಯೇಲ್ ಜನರು ದೇವರು ಹಾಕಿಕೊಂಡು ಬಂದನೆಂಬುದಾಗಿ ದೇವರು ವಾಕ್ಯ. ಆದರೆ ಇವರಲ್ಲಿ ಒಂದು ಸ್ವಭಾವ ಏನಂತಂದ್ರೆ, ದೇವರ ವಿರುದ್ಧವಾಗಿ ತಿರುಗಿ ಬೀಳಬಹುದು. ಇವರಲ್ಲಿ ಒಂದು ಸ್ವಭಾವ ಏನಂತಂದ್ರೆ, ದೇವರಿಗೆ ವಿರುದ್ಧವಾಗೆಲ್ಲ ಕೆಲಸ ಮಾಡುವುದು. ಆದರೆ ಮೋಶೆ ಹೇಳ್ತಾ ಇದೆ, ನನಗೆ ನಿನ್ನ ಪ್ರಸನ್ನತೆ ಬೇಕು. ನಾವು ಒಂದು ಮಾರ್ಗದಲ್ಲಿ ಹಾದು ಹೋಗಬೇಕಾದ್ರೆ ನಮ್ಮ ಪ್ರಯಾಣ ಇದು ಸುಖಕರವಾಗಿರಬೇಕಾದರೆ, ನಮ್ಮ ಪ್ರಯಾಣದಲ್ಲಿ ಯಾವುದೇ ಕೆಟ್ಟ ನಡೆಯಬಾರದೆನ್ನುವುದಾದರೆ ನನಗೆ ನಿನ್ನ ಪ್ರಸನ್ನತೆ ಬೇಕು ಎಂಬುದಾಗಿ ಈಗ ಮೋಶೆ ದೇವರಿಗೆ ಹೇಳ್ತಾನೆ. ಅವಾಗ ದೇವರು ಹೇಳ್ತಾನೆ, ಈಗ ನಾನೇ ನಿಮ್ಮನ್ನು ಮುಂದೆ ನಡೆಸುತ್ತೇನೆ ಎಂಬುದಾಗಿ. ಈಗ ಈ ವರ್ಷದಲ್ಲಿ ಯಾರ್ಯಾರು ದೇವರ ಸಮ್ಮುಖದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಸೇರಿ ಬರ್ತಿರೋ, ಯಾರ್ಯಾರು ದೇವರ ಸಮ್ಮುಖದಲ್ಲಿ ಕೂತುಕೊಂಡು ದೇವರಿಗೆ ಮೊರೆ ಇಡೋದಕ್ಕೆ ಪ್ರಾರಂಭ ಮಾಡ್ತಿರೋ, ಆ ದೇವರಿನ ಪ್ರಾರ್ಥನೆಗೆ ಎಂದಿಗೂ ಇಗ್ನೋರ್ ಮಾಡುವುದಿಲ್ಲ. ನೀನು ಯಾವಾಗ ದೇವರ ಸಮ್ಮುಖದಲ್ಲಿ ಕೂತುಕೊಂಡು, ದೇವರೇ ನೀನೇ ನನ್ನ ನಡೆಸಪ್ಪ, ಹಿಂಬಲವಾಗಿ ಮುಂಬಲವಾಗಿ ನೀನು ನಡೆಸು ದೇವರೇ. 2025 ವರ್ಷ ಹೇಗೆ ಕಳೆದೋಯ್ತು ಗೊತ್ತಿಲ್ಲ ದೇವರೇ, ಆದರೆ ಈ 2026ನೇ ಸಾಲಿನಲ್ಲಿ ದೇವರೇ ಹಿಂಬಲವಾಗಿ ನೀನು ನನ್ನ ಕುಟುಂಬವನ್ನು, ನನ್ನ ಬಿಸಿನೆಸ್ ಅನ್ನು, ನನ್ನ ವ್ಯಾಪಾರವನ್ನು, ನನ್ನ ಕೆಲಸವನ್ನು, ನನ್ನ ಕುಟುಂಬವನ್ನು, ನನ್ನ ವೈಯಕ್ತಿಕ ಜೀವಿತವನ್ನು ನಿನ್ನ ಪ್ರಸನ್ನತೆಯನ್ನು ನಡೆಸು ದೇವರೇ ಎಂಬುದಾಗಿ ಯಾರೇ ಕೇಳಲಿ, ಈಗ ಆತನ ಪ್ರಸನ್ನತೆ ನಿಮ್ಮೊಟ್ಟಿಗೆ ಚಲಿಸುವ
ಈಗ ದೇವರ ವಾಕ್ಯ ಹೇಳ್ತಾರೆ, ಮೋಶೆ ಆ ದೇವರ ಪ್ರಸನ್ನತೆಯಲ್ಲಿ ಕೂತುಕೊಂಡಿದ್ದನು. 40 ದಿವಸಗಳ ಕಾಲ ಮೋಶೆ ದೇವರ ಸಮ್ಮುಖದಲ್ಲಿ ಕೂತುಕೊಂಡಿದ್ದಾಗ ಅವರಿಗೆ ಹಸಿವೆ ಆಗಲಿಲ್ಲ. 40 ದಿವಸ ಮೋಶೆ ದೇವರ ಸಮ್ಮುಖದಲ್ಲಿ ಕೂತುಕೊಂಡಿದ್ದಾಗ ಅವನಿಗೆ ನೀರಡಿಕೆ ಆಗಲಿಲ್ಲ. ಈಗ ದೇವರನ್ನು ಸೇವಿಸುತ್ತಾ ಇದ್ದಾನೆ, ದೇವರ ಅವನಿಗೆ ಪ್ರಕಟಣೆಗಳನ್ನು ಕೊಡ್ತಾ ಇದ್ದಾನೆ, ದೇವರೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ನಾನು ಒಂದು ಯೋಚನೆ ಮಾಡ್ತೀನಿ ಅಂತಂದ್ರೆ, ಆಜ್ಞೆಗಳು ಕೊಡ್ಬೇಕಾಗಿತ್ತಂತಂದ್ರೆ ಒಂದು ಸೆಕೆಂಡ್ ನಲ್ಲಿ ದೇವರು ಒಂದು ಕಲ್ತೈದು ಪಟಕ್ನಾದ್ರೆ 40 ದಿವಸ ಅವನು ದೇವರ ಸಮ್ಮುಖದಲ್ಲಿ ಯಾಕೆ ಕೂತುಕೊಂಡನು ಎಂಬುದಾಗಿ ನನಗೆ ಪ್ರಶ್ನೆ ಬಂತು. 10 ಆಜ್ಞೆಗಳಿತ್ತು, ಕೇವಲ 10 ಆಜ್ಞೆಗಳು ಒಂದು 10 ನಿಮಿಷದಲ್ಲಿ ದೇವರು ಬರೆದು ಕೊಟ್ಟಿರ್ತೀನಿ. ಆದರೆ 40 ದಿವಸ ಯಾಕೆ ದೇವರ ಸಮ್ಮುಖ ಆತನು ಕೂತುಕೊಂಡನಂತಂದ್ರೆ, ಮೋಶೆ ದೇವರನ್ನು ಸೇವಿಸುವಂತನಾಗಿದ್ದನು. ಈಗ ಇವನು ದೇವರನ್ನು ತಿಳಿದುಕೊಂಡಿದ್ದವನಾಗಿದ್ದನು. ಆದರೆ ಇನ್ನು ನಾನು ದೇವರನ್ನು ಹೆಚ್ಚಾಗಿ ತಿಳಿದುಕೊಳ್ಳಬೇಕೆಂಬ ದಾಹದಿಂದ, ಹಸುವೆಯಿಂದ ಆತನು ಏನ್ ಮಾಡಿದನು ಅಂದ್ರೆ ದೇವರ ಸಮ್ಮುಖ ಕೂತುಕೊಂಡನು. ಇವತ್ತಿನ ದಿವಸದಲ್ಲಿ ಎಷ್ಟು ಜನರು ಬೆಳಗಿನ ಜಾವದ ಪ್ರಾರ್ಥನೆ ಮಾಡ್ತಾ ಇದ್ರ, ಸಂಜೆ ಜಾವ ಪ್ರಾರ್ಥನೆ ಮಾಡ್ತಿದ್ರು, ಮಧ್ಯಾಹ್ನ ಜಾವದಲ್ಲಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಿದ್ರ, ಅನ್ಯ ಭಾಷೆಯಲ್ಲಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಿದ್ರು, ಆರಾಧನೆ ಎಷ್ಟು ಜನ ಪ್ರಾರ್ಥನೆ ಮಾಡ್ತಿದ್ರ. ಈಗ ಕೆಲವು ಜನರಿಗೆ ಒಂದು ದೊಡ್ಡ ಕಾರ್ಯ ಏನಂತಂದ್ರೆ 30 ನಿಮಿಷ ಪ್ರಾರ್ಥನೆ ಮಾಡ್ತಾರೆ, ಮುಗಿದಾಯ್ತು. 1 ಗಂಟೆ ಪ್ರಾರ್ಥನೆ ಮಾಡಿದ್ರೆ ಮುಗಿದಾಯ್ತು. ಇಲ್ಲ, 30 ನಿಮಿಷ ಪ್ರಾರ್ಥನೆ, 1 ನಿಮಿಷ ಪ್ರಾರ್ಥನೆ. ನಿನ್ನ ಮೇಲೆ ದೇವರ ಪ್ರಸನ್ನತೆ ಅದು ಸರಿಯಾಗಿ ಇಳಿದು ಬರುವುದಿಲ್ಲ. ನಿನ್ನ ಮೇಲೆ ದೇವರ ಪ್ರಸನ್ನತೆ ಇಳಿದು ಬರಬೇಕಂತಂದ್ರೆ ಆ ದೇವರ ಸಮ್ಮುಖದಲ್ಲಿ ಸಂಪೂರ್ಣವಾಗಿ ಕೂತುಕೊಂಡು ಮನಪೂರ್ವಕವಾಗಿ ಆರಾಧನೆ ಮಾಡ್ತಾ, ದೇವರ ನೋಡುತ್ತಾ, ದೇವರ ದರ್ಶನದಲ್ಲಿ ಇರುತ್ತಾ, ನೀನು ದೇವರನ್ನು ಯಾವಾಗ ಕೊಂಡಾಡೋದಕ್ಕೆ ಪ್ರಾರಂಭ ಮಾಡ್ತೀಯೋ, ಯಾವಾಗ ದೇವರ ಸಮ್ಮುಖದಲ್ಲಿ ಎದ್ದು ನಿನ್ನ ಹೊರಗಡೆ ಬರ್ತಾ ಇರ್ತೀಯೋ, ಅವಾಗ ನಿನ್ನ ಮುಖವು ಮಿಂಚುವಂತದಾಗಿರುತ್ತದೆ. ಮೋಶೆ ಮಾಡಲು ಕಲಿಸೇನಂತಂದ್ರೆ ಆತನ ದೇವರ ಸಮ್ಮುಖ ಕೂತುಕೊಂಡಿದ್ದಾಗ 40 ದಿವಸ ಮುಗ್ದಾಯ್ತು. 40 ದಿವಸ ಮುಗಿದ ನಂತರ ಆತನ ಕೆಳಗಡೆ ಇಳಿದು ಬರ್ತಾ ಇದ್ದಾನೆ. ಕೆಳಗಡೆ ಇಳಿದು ಬಂದಿದ್ದಾಗ ಅವನ ಮುಖ ಸೂರ್ಯನಾಗಿ ಮಿಂಚೋದಕ್ಕೆ ಪ್ರಾರಂಭವಾಯಿತು. ಈಗ ಈ ವರ್ಷದಲ್ಲಿ ನಿನ್ನ ಮುಖವು ಸೂರ್ಯನಾಗಿ ಮಿಂಚಬೇಕಂತಂದರೆ ನೀನು ದೇವರ ಸಮ್ಮುಖದಲ್ಲಿ ಸೇರಿ ಬಾ. ಎದ್ದೇಳು, ನಿನ್ನ ಮೇಲೆ ಯೆಹೋವನ ತೇಜಸ್ಸು ಬೆಳಕಾಗಿದೆ. ದೇವರ ವಾಕ್ಯದ ಯೆಹೋವನ ತೇಜಸ್ಸು ನಿನ್ನ ಮೇಲೆ ಬೇಕಂದರೆ ನೀನು ದೇವರ ಸಮ್ಮುಖದಲ್ಲಿ ಹಾಲಿವ. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ಯಾವ ವ್ಯಕ್ತಿ ಅನುಭವಿಸುತ್ತಾನೋ ಅವನ ಮುಖವು ಲಜ್ಜೆಗೀಡಾಗುವುದಿಲ್ಲ. ಮೋಶೆ ಮಾಡಿದ ಒಂದು ಕಾರ್ಯ, ದೇವರ ಸಮ್ಮುಖ ಕೂತ್ಕೊಂಡು 40 ದಿವಸ ಆಯ್ತು. 40 ದಿವಸ ಆದ ನಂತರ ಕೆಳಗೆ ಇಳಿತಿರುವಾಗ ಇಸ್ರಾಯೇಲ್ ಜನರು ಕೂತ್ಕೊಂಡಿದ್ದಾರೆ. ಇಸ್ರಾಯೇಲ್ ಜನರು ಮೋಶೆ ಬರುವಾಗ ನೋಡ್ತಿರುವಾಗ ಆ ಮೋಶೆ ಮುಖ ನೋಡದ ಹಾಗೆ ಅವರು ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ತಾರೆ. ಕಾರಣ ಏನಂತಂದ್ರೆ ಅವನ ಮುಖ ಸೂರ್ಯನ ಹಾಗೆ ಮಿಂಚುತ್ತಾ ಇದೆ. ಅವನ ಮುಖದಲ್ಲಿ ಏನಿದೆ ಒಂದು ದೊಡ್ಡದಾದ ಬೆಳಕಿದೆ. ಕಾರಣ ಬೆಳಕಿನ ದೇವರ ಹತ್ರ ಆತನು ಕೂತುಕೊಂಡಿದ್ದರು. ಈಗ ದೇವರ ವಾಕ್ಯದ ಪ್ರಕಟಣೆ ಬರುವಂತ ಪುಸ್ತಕ ಅಪೊಸ್ತಲನಾದಂತ ಯೋಹಾನನು ತಂದೆಯಾದ ದೇವರನ್ನು ಕಂಡಿದಾಗ ಅವನು ಸತ್ತ ಹಾಗೆ ಬಿದ್ದ ನಿಮ್ಮದಾಗಿಯೋ ಅವನ ಆತನ ಮುಖವನ್ನು ನೋಡೋದಕ್ಕೆ ಆಸೆ ಪಟ್ಟನಾದರೆ ಮುಖ ನೋಡೋದಕ್ಕೆ ತನ್ನ ಕಣ್ಣನ್ನು ಎತ್ತಿದಾಗ ಅಪೊಸ್ತಲನಾದನು ಸತ್ತ ಹಾಗೆ ಬೀಳ್ತಾನಾದ್ರೆ ಮೋಶೆ ದೇವರ ಸಮ್ಮುಖದಲ್ಲಿ ದೇವರ ಒಂದು ಮಹಿಮೆಯನ್ನು ಆತನು ಕೂತುಕೊಂಡಿದ್ದಾನೆ. ಅಗಮ್ಯವಾದ ಬೆಳಕು ಅದರ ಮಧ್ಯದಲ್ಲಿ ಸೇರಿಕೊಂಡಿದೆ. ಅಗಮ್ಯವಾದ ಒಂದು ಬೆಂಕಿ ಅದರ ಮಧ್ಯದಲ್ಲಿದೆ. ದೇವರ ತೇಜಸ್ ಅದರ ಮಧ್ಯದಲ್ಲಿದೆ. ಆ ತೇಜಸ್ನಲ್ಲಿ ಆತನು ಕೂತುಕೊಂಡು 1 ದಿವಸ, 2 ದಿವಸ, 10 ದಿವಸ, 20 ದಿವಸ, 30 ದಿವಸ, 40 ದಿವಸ ಆಯ್ತು. ಆದ್ರೆ ಔಷಧಿ ಆಗಲಿಲ್ಲ. 40 ದಿವಸ ಮುಗಿತಾದ್ರೆ ನೀರಡಿಕೆ ಆಗಲಿಲ್ಲ. ಆ 40 ದಿವಸ ಆತನಿಗೆ ಹೇಗೆ ಕಳೆದೋಯ್ತು ಗೊತ್ತಿಲ್ಲ. ಆದರೆ ಆತನು ಯಾವಾಗ ಆತನ ಆತ್ಮ ಭರಿತನಾಗಿ ತುಂಬಿಕೊಂಡು ಆತನ ಕೆಳಗೆ ಬರುವುದಕ್ಕೆ ಪ್ರಾರಂಭ ಮಾಡ್ತಾನೋ ಈಗ ಜನರು ಅವನನ್ನು ನೋಡಿ ಭಯ ಪಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಇವತ್ತಿನ ದಿವಸದಲ್ಲಿ ನಿನ್ನ ವಿರುದ್ಧವಾಗಿ ಎಷ್ಟೋ ಜನರು ಕುತಂತ್ರ ಮಾಡ್ತಾ ಇರ್ಬೋದು. ನೀನು ದೇವರ ಸಮ್ಮುಖದಲ್ಲಿ ಕೂತುಕೊಂಡು ಹೊರಗಡೆ ಬಾ. ಯಾವ ಜನರು ನಿನ್ನ ವಿರುದ್ಧವಾಗಿ ಎಂದು ಬರ್ತಾ ಇದ್ದಾರೋ ಅವರ ನಿನ್ನ ನೋಡಿ ಭಯ ಪಡುವಂತರಾಗಿರ್ತಾರೆ. ಶತ್ರು ಒಂದು ದಾರಿಯಿಂದ ಬರ್ತಾನೆ, ಆದರೆ ಅವನು 7 ದಾರಿಯಿಂದ ಆತನು ಓಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಶತ್ರು 7 ದಾರಿಯಿಂದ ಓಡಬೇಕಂದ್ರೆ ದೇವರ ಸಮ್ಮುಖದಲ್ಲಿ ಸೇರಿ ಬರ್ರಿ. ಹಲ್ಲೆಲೂಯಾ. ಇವತ್ತಿನ ದಿವಸದಲ್ಲಿ ಶತ್ರು ಯಾಕೆ ನಮ್ಮನ್ನು ಓಡ್ತಾ ಇಲ್ಲ ಅಂತಂದ್ರೆ ಮನುಷ್ಯ ಸೋಮಾರಿ ಆಗೋಗಿದ್ದಾನೆ. ಮನುಷ್ಯ ಏನಾಗೋಗಿದ್ದಾನೆ? ನಿದ್ರೆ ಪುರುಕನಾಗಿದ್ದಾನೆ. ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿದಾಗ ನಿದ್ರೆ, ಎದ್ದೇಳು ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳಿದಾಗ ಅವನು ಮಾಡುವಂತದ್ದು ಕೆಲಸ ಏನಂತಂದ್ರೆ ದೈಹಿಕವಾಗಿ ಸುಖ ಅನುಭವಿಸ್ತಾ ಇದ್ದಾನೆ.
ಮಲಗಿಕೊಂಡು. ಆದರೆ ಯಾವ ವ್ಯಕ್ತಿ ತನ್ನನ್ನು ದೇವರಿಗೆ ಸಮರ್ಪಿಸುತ್ತಾನೋ ಇದು ಅವನು ಬೆಳಕಿನಾಗಿ ಎದ್ದೇಳುತ್ತಾನೆ. ಎಲ್ಲಿ ಬೆಳಕಿರ್ತದೋ ಅಲ್ಲಿ ಕತ್ತಲೆ ಆಳ್ವಿಕೆ ಮಾಡೋದಕ್ಕೆ ಸಾಧ್ಯವಿಲ್ಲ. ನೀನು ದೇವರ ಸಮ್ಮುಖ ಕೂತುಕೊಂಡು ಯಾವಾಗ ಎದ್ದು ಬರ್ತೀಯೋ ನಿನ್ನ ವಿರುದ್ಧವಾಗಿ ಎದ್ದು ಬರುವಂತ ಪ್ರತಿಯೊಂದು ಕತ್ತಲೆ ಕ್ರಿಯೆಗಳು ಅದು ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡುವಂತದ್ದಾಗಿರ್ತದೆ. ವಚನ ಹೇಳ್ತದೆ, ದೇವರ ಪ್ರಸನ್ನತೆ ಮೋಶೊಟ್ಟಿಗೆ ಹೋಗಿತ್ತು. ಇಸ್ರಾಯೇಲ್ ಜನರ ಒಟ್ಟಿಗೆ ಹೋಗಿತ್ತು. ಹೋಗಿದಾಗ ಅವರಿಗೆ ಯಾವುದೇ ಕೊರತೆ ಇಲ್ಲದ ಹಾಗೆ ಆ ಪ್ರಸನ್ನತೆ ಚಲಿಸಿತ್ತು. ಈಗ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ಆತನ ಸಮ್ಮುಖದಲ್ಲಿ ಬೆಟ್ಟಗಳು ಮೇಣದಂತೆ ಕರಗಿ ಹೋಗುವಂತದಂತೆ. ನೀನು ದೇವರ ಸಮ್ಮುಖದಲ್ಲಿ ಹಾದು ಬಾ. ಯಾವಾಗ ದೇವರ ಸಮ್ಮುಖ ನೀನು ಹುಡುಕುವವನಾಗಿರ್ತೀಯೋ ಆ ಬೆಟ್ಟದಂತ ಸಮಸ್ಯೆಗಳು ಕೂಡ ನಿನಗೆ ಅದು ಕರಗಿ ಹೋಗುವಂತದ್ದಾಗಿರ್ತದೆ. ಇನ್ನೊಂದು ವಚನ ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 67-68. ದೇವರ ವಾಕ್ಯ ಹೇಳ್ತದೆ, ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ನೀವು ಸಹ ಹೋಗಬೇಕಂದಿದ್ರಾ ಎಂದು ಕೇಳಿದಕ್ಕೆ ಸೀಮೋನ್ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವನ ಉಂಟು ಮಾಡುವ ವಾಕ್ಯಗಳು ಉಂಟೆಂಬುದಾಗಿ ಹೇಳುವಂತನಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸು ಮಸೀಹಿ. ವಚನ ಹೇಳ್ತದೆ ಏನಂತಂದ್ರೆ, ಯೇಸು ಸ್ವಾಮಿ ಎರಡು ಮೀನು 5 ರೊಟ್ಟಿಗಳನ್ನು 5,000 ಜನರಿಗೆ ಉಣ್ಣಿಸಿದಾಗ ಈಗ ಆ ಒಂದು ಅದ್ಭುತ ಬಹಳವಾಗಿ ಹರಡಿಕೊಂಡಿದ್ದಾಗ ಈಗ ಯೇಸು ಸ್ವಾಮಿ ಎಲ್ಲೆಲ್ಲಿ ಹೋಗುತ್ತಾ ಇದ್ದರು ಅಲ್ಲಲ್ಲಿ ಜನರೇನು ಮಾಡ್ತಾ ಇದ್ರು ಅಂದ್ರೆ ಯೇಸುವನ್ನು ಹಿಂಬಾಲಿಸ್ತಾ ಇದ್ದರು. ಯೇಸುವನ್ನು 4 ಗುಂಪಿನ ಜನ ಹಿಂಬಾಲಿಸ್ತಾ ಇದ್ದರು. ಒಂದು ಗುಂಪಿನ ಜನ ತಪ್ಪು ಹುಡುಕುವವರು, ಇನ್ನೊಂದು ಗುಂಪಿನ ಜನ ಊಟ ಮಾಡುವವರು, ಇನ್ನೊಂದು ಜನ ವಾಕ್ಯ ಕೇಳುವವರು, ಇನ್ನೊಂದು ಗುಂಪಿನ ಜನ ಏನಂತಂದ್ರೆ ಸ್ವಸ್ಥತೆ ಹೊಂದಿಕೊಳ್ಳುವುದಕ್ಕೆ ಬರುವವರು. ಒಂದು ಗುಂಪಿನ ಜನ ಯಾವ್ದು ಕೊಡ್ತಾ ಇದ್ದಾರೆ? ಪ್ರಶ್ನೆ ಮಾಡುವುದಕ್ಕೆ. ಇನ್ನೊಂದು ಗುಂಪಿನ ಜನ ಯಾವ್ದಕ್ಕೆ? ಊಟ ಮಾಡುವುದಕ್ಕೆ. ಇನ್ನೊಂದು ಗುಂಪಿನ ಜನ ಯಾವ್ದಂದ್ರೆ ವಾಕ್ಯ ಕೇಳೋದಕ್ಕೆ. ಇನ್ನೊಂದು ಗುಂಪು ಯಾವ್ದಂತಂದ್ರೆ ಅದ್ಭುತವನ್ನು ಹೊಂದಿಕೊಳ್ಳೋದಕ್ಕೋಸ್ಕರ. 4 ಗುಂಪಿನ ಜನರು ಇದರ ಮಧ್ಯದಲ್ಲಿ ಯೇಸುವಿನ ಹಿಂದೆ ಹಿಂಬಾಲಿಸ್ತಾ ಇದ್ದಾರೆ. ಈಗ ಎರಡು ಮೀನು 5 ರೊಟ್ಟಿಗಳು ಅದ್ಭುತವಾಗಿ ಮಾರ್ಪಟ್ಟಿದಾಗ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಎಲ್ಲೆಲ್ಲಿ ಹೋಗ್ಲಿ ಒಂದು ಗುಂಪು ಆತನನ್ನು ಹಿಂಬಾಲಿಸ್ತಾ ಇತ್ತು. ಅವಾಗ ಯೇಸು ಸ್ವಾಮಿ ಅವರ ಆಲೋಚನೆಗಳು ತಿಳಿದವನಾಗಿದ್ದು, ಅವರ ಮನಸ್ಸು ಏನಿದೆ ಎಂಬುದಾಗಿ ತಿಳಿದವನಾಗಿದ್ದು ಯೇಸು ಸ್ವಾಮಿ ಅವರಿಗೆ ಹೇಳ್ತಾನೆ ಏನಂತಂದ್ರೆ, ಈಗ ನನ್ನ ದೇಹ ನನ್ನ ರಕ್ತವನ್ನು ಯಾರು ಕುಡಿಯುತ್ತಾರೋ, ಯಾರು